ಊಟ ಬಲ್ಲವನಿಗೆ ರೋಗವಿಲ್ಲ. ಹಾಗಾದರೆ ನಾವು ಉಪಯೋಗಿಸುತ್ತಿರುವ ಅಡಿಗೆ ಎಣ್ಣೆಯಿಂದಲೇ ರೋಗ ಬಂದರೆ? ಹೌದು, ನಾವು ಉಪಯೋಗಿಸುತ್ತಿರುವ ರಿಫೈನ್ಡ್ ಆಯಿಲ್ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತಿದೆ. ಜನರು ಗಾಣದ ಎಣ್ಣೆ ಕಡೆ ಮೊರೆ ಹೋಗುತ್ತಿದ್ದಾರೆ. ಹೃದಯಕ್ಕೆ ಆರೋಗ್ಯವನ್ನು ಕೊಡುವುದರ ಜೊತೆಗೆ ಒಮೆಗಾ 3, ಒಮೆಗಾ 6 ದೇಹಕ್ಕೆ ಹೇರಳವಾಗಿ ಸಿಗುವಂತೆ ಮಾಡುತ್ತಿದೆ. ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತಿದೆ ಈ ಗಾಣದ ಎಣ್ಣೆ. ಈ ಗಾಣದ ಎಣ್ಣೆ ದೇಹವನ್ನು ತಂಪಾಗಿ ಇಡುವುದರ ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡೆಯುತ್ತಿದೆ. ಗಾಣದ ಎಣ್ಣೆಗೆ ಇವಾಗ ಕಸ್ಟಮರ್ಸ್ ಬರ್ತಾರಾ ಅಥವಾ ರಿಫೈಂಡ್ ಆಯಿಲ್ ಜಾಸ್ತಿ ಪಬ್ಲಿಸಿಟಿ ಕೊಡ್ತಾರೆ ಅದಕ್ಕೆ ಹೋಗ್ತಾರಾ? ಸರ್, ರಿಫೈಂಡ್ ಆಯಿಲ್ ಅಲ್ಲಿ ಪಬ್ಲಿಸಿಟಿ ಇದೆ, ಮತ್ತೆ ಕಡಿಮೆ ರೇಟ್ ಇದೆ. ಅದು ಮೊದಲಿಂದ ಪಬ್ಲಿಸಿಟಿ ಮಾಡಿ ಮಾಡಿ ಅದು ಅಷ್ಟೊಂದು ಖರ್ಚೆಲ್ಲ ಮಾಡಿ, ಫ್ಯಾಕ್ಟ್ರಿಗೆ ಎಲ್ಲಾನು ಖರ್ಚು ಮಾಡಿ, ಲೇಬರ್ಸ್ ಖರ್ಚು ಮಾಡಿ, ಎಲೆಕ್ಟ್ರಿಕಲ್ ಖರ್ಚು ಮಾಡಿ, ಟ್ರಾನ್ಸ್ಪೋರ್ಟ್ ಖರ್ಚು ಮಾಡಿ, ಎಲ್ಲ ಖರ್ಚು ಮಾಡಿ ₹120, ₹130, ₹150 ಬಿಲೋ ಕಸ್ಟಮರ್ ಕೈ ಸಿಗುತ್ತೆ. ಆ ಕಸ್ಟಮರ್ ಕೈ ಸಿಗ್ಬೇಕು ಅಂತಂದ್ರೆ ಅವ್ರ ಫ್ಯಾಕ್ಟ್ರಿಯಿಂದ ಎಷ್ಟು ಡೀಲರ್ಸ್ ಒಂದು ಕೆಳಗಡೆ ಕಸ್ಟಮರ್ ಕೈ ಸಿಗುತ್ತೆ ಅಂತಂದ್ರೆ ಅದು ಅಷ್ಟು ರೇಟ್ ಸಿಗ್ತಾ ಇದೆ ಅಂತಂದ್ರೆ ಫ್ಯಾಕ್ಟ್ರಿಯಿಂದ ₹60-70 ಬಿಟ್ಟಿರ್ತಾನೆ. ₹60-70 ಯಾವ ಎಣ್ಣೆ ಸಿಗುತ್ತೆ? 1 kg ಎಣ್ಣೆ ಹೊರಗಡೆ ಬರ್ಬೇಕು ಅಂದ್ರೆ, ಪ್ಯೂರ್ ಎಣ್ಣೆ ಬರ್ಬೇಕು ಅಂದ್ರೆ, ಗಾಣದ ಎಣ್ಣೆ ಪ್ಯೂರ್ ಎಣ್ಣೆ ಬರ್ಬೇಕು ಅಂತಂದ್ರೆ 3 kg ಕಡಲೆ ಬೀಜ ಹಾಕೋದು 1 kg ಎಣ್ಣೆ ಬರುತ್ತೆ. 3 kg ಕಡಲೆ ಬೀಜ ಎಣ್ಣೆ ವ್ಯಾಲ್ಯೂ ಏನು? ಕನಿಷ್ಠ ಪಕ್ಷ ನೀವು ಹೋಲ್ಸೇಲ್ ಆಗಿ ಹೋದ್ರು ₹110, ₹120, ₹125 ಯಾವ ತರ ಕ್ವಾಲಿಟಿ ಇದೆಯೋ ಆ ತರ ಬರುತ್ತೆ. ಅಂದ್ರೆ 3 kg ಗೆ ₹360 ಕಡಲೆ ಬೀಜದ ಬೆಲೆನೇ ಆಗುತ್ತೆ ಅಂದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. 1 ಲೀಟರ್ ಎಣ್ಣೆ ಬೆಲೆ ಅವ್ನು 3 kg ಹಾಕಿದ್ರು ₹120, ₹130 ಹೇಗೆ ಕೊಡ್ತಾನೆ? ಅಂದ್ರೆ ₹50-60 ಕಂಪನಿಯಿಂದ ಬಿಡ್ತಾ ಇದ್ದಾನೆ ಅಂದ್ರೆ ಯಾವ ತರ ಎಣ್ಣೆ ಕೊಡ್ತಾನೆ? ಅದೆಲ್ಲ ವೈಟ್ ಆಯಿಲ್ ಬರುತ್ತೆ. ಆ ವೈಟ್ ಆಯಿಲ್ ಇಂದ ಎಸೆನ್ಸ್ ಯಾವ್ದು ಎಣ್ಣೆ ಬೇಕೋ, ಕಡಲೆ ಬೀಜದ ಎಣ್ಣೆ ಬೇಕೋ, ಕೊಬ್ಬರಿ ಎಣ್ಣೆ ಬೇಕೋ, ಸನ್ಫ್ಲವರ್ ಬೇಕೋ, ಅದೆಲ್ಲ ಎಸೆನ್ಸ್ ಹಾಕ್ಬಿಟ್ಟು ಅವನು ವೈಟ್ ಆಯಿಲ್ ಇಂದ ಪ್ಯೂರ್ ಎಣ್ಣೆ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಟೆಡ್ ಮಾಡಿಸಿ, ಹಣ ಕೊಟ್ಟು ರಿಜಿಸ್ಟ್ರೇಟೆಡ್ ಮಾಡಿಸಿ ಜನಗಳಿಗೆ ಕೊಡ್ತಾ ಇದ್ದಾನೆ. ಜನಗಳಿಗೆ ಅದೇ ನಮ್ಗೆ ಪ್ಯೂರ್ ಅಂತ ಹೇಳ್ಬಿಟ್ಟು ಕಡಿಮೆ ರೇಟ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ತಗೊಂಡು ತಿಂತಾ ಇದ್ದಾರೆ. ಈಗ ಬರ್ತಾ ಬರ್ತಾ ರಿಯಲೈಸ್ ಆಗ್ತಾ ಇದ್ದಾರೆ. ಯಾವಾಗ ಆರೋಗ್ಯ ಕೆಡಕ್ ಸ್ಟಾರ್ಟ್ ಆಯ್ತೋ, ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ದೊಡ್ಡವ್ರಿಗೂ ತೊಂದರೆಗಳು ಜಾಸ್ತಿ ಆಯ್ತು, ಹಾಸ್ಪಿಟಲ್ಗೆ ದುಡ್ಡುಗಳು ಜಾಸ್ತಿ ಕೊಡೋಕ್ ಚಾನ್ಸಸ್ ಆಯ್ತು, ಆ ಪ್ರಾಬ್ಲಮ್ಗಳಿಂದ ಈಗ ಏನ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಆಗ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಹೇಗೆ ಗಾಣದ ಎಣ್ಣೆ ತಿಂತಾ ಇದ್ರು, ಅವಾಗ ಹೇಗೆ ಆರೋಗ್ಯವಾಗಿರ್ತಾ ಇದ್ರು, ಅದೇ ತರ ಇದು ಈಗಲೂ ಗಾಣದ ಎಣ್ಣೆ ತಿನ್ಬೇಕು ಅಂತ ಒಂದು ರಿಯಲೈಸೇಷನ್ ಆಗಿ ಈಗ ದಾರಿಗೆ ಬರ್ತಾ ಇದ್ದಾರೆ. ಪ್ಯೂರ್ ಎಣ್ಣೆ ತಗೊಂಡ್ ತಿಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಒಂದು ಭಾವನೆಯಲ್ಲಿ ಬರ್ತಾ ಇದ್ದಾರೆ. ಇನ್ನೊಂದು ಕಾಸ್ಟ್ ಲೆಕ್ಕ ತಗೊಂಡ್ರೆ ಜನಗಳು ರಿಫೈಂಡ್ ಆಯಿಲ್ಗೆ ಹೋಗ್ತಾರೆ. ಯಾಕಂದ್ರೆ ಕಡಲೆಕಾಯಿ ಎಣ್ಣೆ ಆಗ್ಲಿ, ಬೇರೆ ಆಯಿಲ್ ಯಾವುದೇ ಆಗ್ಲಿ, ಆಲ್ಮಂಡ್ ಆಯಿಲ್ ಆಗ್ಲಿ ಅಥವಾ ತೆಂಗಿನ ಕೋಕೋನಟ್ ಆಯಿಲ್ ಆಗ್ಲಿ, ಇದೆಲ್ಲ ಕಾಸ್ಟ್ ಜಾಸ್ತಿ. ಜನ ಏನಂದ್ರೆ ಈಗಿನ ಟೈಮಲ್ಲಿ ಹೊಟ್ಟೆ ತುಂಬಿಕೊಂಡು ಸಾಕು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂತವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಇದು ಜನರಿಗೆ ಎಲ್ಲಾರ್ಗೂ ಅನುಕೂಲ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ಗುಡ್ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ ಒಂದು ಮನೋಭಾವನೆ. ಈಗ ರಿಫೈನ್ಡ್ ಆಯಿಲ್ ನಿಮ್ಗೆ ₹120-130 ಸಿಗುತ್ತೆ ಅಂತಂದ್ರೆ ನೀವು 2 ಲೀಟರ್ 3 ಲೀಟರ್ ತಗೊಂಡ್ ಬರ್ತೀರಲ್ಲ, ಆ 2 ಲೀಟರ್ 3 ಲೀಟರ್ ಅಂತಂದ್ರೆ ಇದು 1 ಲೀಟರ್ ಸಾಕು. ಆ 3 ಲೀಟರ್ ರಿಫೈನ್ಡ್ ಆಯಿಲ್ಗೆ ಇದು 1 ಲೀಟರ್ ನಿಮ್ಗೆ ಕೆಪಾಸಿಟಿ ಬರಬರ್ ಮಾಡುತ್ತೆ. ಯಾಕಂದ್ರೆ ಇದು ಎಣ್ಣೆ ಮಂದ ಇರುತ್ತೆ, ಪ್ಯೂರ್ ಆಯಿಲ್ ಮಂದ ಇರುತ್ತೆ. ಇದನ್ನ ನಾವು ಕುಕಿಂಗ್ ನಾವು ಒಲೆ ಮೇಲೆ ಇಟ್ಟಾಗ ಅದು ಸ್ಪ್ರೆಡ್ ಆಗುತ್ತೆ. ನೀವು ಅದು 3 ಸ್ಪೂನ್ ಹಾಕೋ ಬದಲು ಇದು 1 ಸ್ಪೂನ್ ಹಾಕ್ಬಿಟ್ಟು ನೀವು ಕುಕಿಂಗ್ ಆಯಿಲ್ ಇಟ್ಟಾಗ ಇದು 3 ಸ್ಪೂನ್ ಆಗುತ್ತೆ. ಅಂದ್ರೆ ಅಲ್ಲಿ ಕೆಪಾಸಿಟಿ ಅಲ್ಲಿಗೆ ಬರುತ್ತೆ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಮತ್ತೆ ಜನಕ್ಕೆ ಏನಾಗುತ್ತೆ, ನಾವು ಅಷ್ಟೊಂದು ಎಣ್ಣೆ ಹಾಕಿ ಈಗ ಪೂರಿ ತೆಗಿಬೇಕು ಅಂತಂದ್ರೆ ಅರ್ಧ ಬಾಣ್ಲಿ ಹಾಕಿ ಪೂರಿ ತೆಗಿತಿದ್ರು. ಆ ಅರ್ಧ ಬಾಣ್ಲಿಗೆ ಇದೆಲ್ಲ ಅರ್ಧ ಬಾಣ್ಲಿ ಹಾಕಕ್ ಹೋದ್ರೆ ಜಾಸ್ತಿ ಕಾಸ್ಟ್ ಬೀಳುತ್ತೆ ಅನ್ನೋ ಒಂದು ಭಾವನೆ. ಇದನ್ನ ಅರ್ಧ ಬಾಣ್ಲಿ ಇಲ್ಲ, ನೀವು 1/4 ಬಾಣ್ಲಿ ಹಾಕಿ ಸಾಕು, ನಿಮ್ಗೆ ಅರ್ಧ ಬಾಣ್ಲಿ ಆಗುತ್ತೆ. ಅದು ಪೂರಿ ತೆಗಿಯೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅಂದ್ರೆ ಇದ್ರಲ್ಲಿ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಅದ್ರಲ್ಲಿ ನಿಮ್ಗೆ ಆರೋಗ್ಯ ಕೆಟ್ಟ ಹೋಗ್ತಿರುತ್ತೆ. ಈ ಸೀಸನ್ ಅಲ್ಲಿ ಎಣ್ಣೆ ಏನಾದ್ರು ಚೇಂಜ್ ಮಾಡ್ಬೇಕಾ? ಯಾಕಂದ್ರೆ ಇವಾಗ ನೋಡಿ, ಕೇರಳ ಅಲ್ಲಿ ಕೋಕೋನಟ್ ಆಯಿಲ್ ತಗೊಂತಾರೆ, ಕಾಶ್ಮೀರ ಬಂದ್ರೆ ಸಾಸಿವೆ ಎಣ್ಣೆ ತಗೊಂತಾರೆ, ನಮ್ ಕರ್ನಾಟಕದಲ್ಲಿ ಕಡಲೆಕಾಯಿ ಎಣ್ಣೆ ತಗೊಂತಾರೆ. ಅಂದ್ರೆ ಪ್ರಾಂತೀಯವಾಗಿ ಎಣ್ಣೆಗಳು ತಗೋಬೇಕಾ ಅಥವಾ ಸೀಸನ್ ವೈಸ್ ತಗೊಂತಾರ? ಯಾವ ರೀತಿ ಇದು? ಇದು ಆಕ್ಚುಲಿ ಸೀಸನ್ ವೈಸ್ ಅಲ್ಲ ಸರ್, ಇದು ರಾಜ್ಯ ಮಟ್ಟದಲ್ಲಿ ಯಾವ ತರ ರಾಜ್ಯ ಮಟ್ಟದಲ್ಲಿ ಸಂಸ್ಕೃತಿ ವಾತಾವರಣ ಯಾವ ತರ ಇರುತ್ತೋ ಆ ತರ ಬಂದಿದೆ. ಬೆಳೆ ಯಾವ ತರ ಹೆಚ್ಚಾಗಿ ಬೆಳೀತಾರೋ ಆ ತರ ಬಂದಿದೆ. ವಾತಾವರಣದ ಮೇಲೂ ಬೆಳೆ ಬೆಳೀತಾರೆ.
ಈಗ ಇಲ್ಲಿನ ವಾತಾವರಣಕ್ಕೆ ಹೆಚ್ಚಾಗಿ ಬೆಳೆಯೋದು ಅಂತಂದ್ರೆ ಕರ್ನಾಟಕದಲ್ಲಿ ಕಡಲೆ ಬೀಜದ ವಾತಾವರಣ ಜಾಸ್ತಿ ಇದೆ, ಸಾಸಿವೆ ಕಡಿಮೆ. ಅದೇ ನಾರ್ತ್ ಸೈಡ್ ಹೋದ್ರೆ ಬಿಹಾರ್ UP ಸೈಡ್ ಜಮ್ಮು ಕಾಶ್ಮೀರ ಎಲ್ಲ ಹೋದ್ರೆ ಅಲ್ಲಿ ಸಾಸಿವೆ ಜಾಸ್ತಿ ಬೆಳೀತಾರೆ. ಅದು ಯಾವ್ದು ಬೆಳೀತಾರೋ ಅದು ಎಣ್ಣೆ ಪ್ಯೂರ್ ಎಣ್ಣೆ ತಿಂದ್ರೆ ಇದು ಒಳ್ಳೇದೇನೆ, ಅದು ಒಳ್ಳೇದೇನೆ. ಬಟ್ ಏನಂದ್ರೆ ಡಾಕ್ಟರ್ ಸಜೆಷನ್ ಮಾಡೋದು ತಿಂಗಳಿಗೆ ನೀವು 4 ಲೀಟರ್ 5 ಲೀಟರ್ ಯೂಸ್ ಮಾಡ್ತೀರಾ ಅಂದ್ರೆ 2 ಲೀಟರ್ 1 ಲೀಟರ್ ಚೇಂಜ್ ಮಾಡ್ಕೊಳ್ಳಿ. ಎಲ್ಲಾ ಎಣ್ಣೆನೂ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲಾ ಎಣ್ಣೆಯಿಂದನೂ ನಿಮ್ಗೆ ಪ್ರೋಟೀನ್ಸ್, ವಿಟಮಿನ್ಸ್ ಚೇಂಜಿಂಗ್ ಇರುತ್ತೆ. ನಿಮ್ಗೆ ಹೆಲ್ತ್ ತುಂಬಾ ಒಳ್ಳೇದು ಅಂತಂದ್ರೆ ಪ್ರತಿಯೊಂದು ಎಣ್ಣೆನೂ ಚೇಂಜ್ ಮಾಡ್ಕೊಂಡು ಮಾಡಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. 2 ತಿಂಗಳು ಬೇರೆ ಬೇರೆ ಆಲ್ಟರ್ನೇಟಿವ್ ಆಗಿ ತಗೋಬೇಕು ಎಣ್ಣೆಗಳು. 2 ತಿಂಗಳಿಗೂ ಚೇಂಜ್ ಮಾಡ್ಕೋಬಹುದು, ಇಲ್ಲ ಮಿಕ್ಸ್ ಮಾಡಿ ಹಾಕೋಬಹುದು. ಕೆಲವು ಜನ ಏನ್ ಮಾಡ್ತಾರೆ, ಕಡಲೆ ಬೀಜ ಕೊಬ್ಬರಿ 2 ಮಿಕ್ಸ್ ಮಾಡಿ ಹಾಕೊಂಡು ಹೋಗ್ತಾರೆ. ಗಾಣಕ್ ಬಂದ್ಬಿಟ್ಟು 2 ಮಿಕ್ಸ್ ಮಾಡಿ ಎಣ್ಣೆ ತಗೊಂಡು ಹಾಕೊಂಡು ಹೋಗ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಸ್ವಲ್ಪ ದಿವಸ ತಿಂತಾರೆ, ಸ್ವಲ್ಪ ದಿವಸ ಕಡಲೆಕಾಯಿ ಎಣ್ಣೆ ತಿಂತಾರೆ, ಸ್ವಲ್ಪ ದಿವಸ ಸನ್ಫ್ಲವರ್ ತಿಂತಾರೆ, ಸ್ವಲ್ಪ ದಿವಸ ಸಾಸಿವೆ ಎಣ್ಣೆ ತಿಂತಾರೆ. ಸಾಸಿವೆ ಎಣ್ಣೆ ಅಂತಂದ್ರೆ ಈ ನಮ್ಮ ಕರ್ನಾಟಕ ಜನ ಯೂಸ್ ಮಾಡಿಲ್ಲ. ಅದಕ್ಕೆ ಅವ್ರಿಗೊಂಥರ ಏನೋ ಕರ್ವಾಪನ್ನ ಅಂತ ಹೇಳ್ಬಿಟ್ಟು ಅಂತಂದ್ರೆ ಒಂಥರ ಇದು ಬರುತ್ತೆ, ಅವ್ರಿಗೆ ಸ್ಮೆಲ್ ಒಂಥರ ಅನ್ಸುತ್ತೆ. ಬಟ್ ಅದನ್ನ ಯೂಸ್ ಮಾಡ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೂ ಅದ್ರಲ್ಲೂ ಒಂದು ಫುಲ್ ಪವರ್ಫುಲ್ ಇದೆ ಒಂದು ಭಾವನೆ ಇದೆ. ಇನ್ನೊಂದು ಕಾಸ್ಟ್ ಲೆಕ್ಕ ತಗೊಂಡ್ರೆ ಜನಗಳು ರೀಫೈಂಡ್ ಆಯಿಲ್ಗೆ ಹೋಗ್ತಾರೆ. ಯಾಕಂದ್ರೆ ಕಡಲೆಕಾಯಿ ಎಣ್ಣೆ ಆಗ್ಲಿ, ಬೇರೆ ಆಯಿಲ್ ಯಾವುದೇ ಆಗ್ಲಿ, ಆಲ್ಮಂಡ್ ಆಯಿಲ್ ಆಗ್ಲಿ ಅಥವಾ ತೆಂಗಿನ ಕೋಕೋನಟ್ ಆಯಿಲ್ ಆಗ್ಲಿ, ಇದೆಲ್ಲ ಕಾಸ್ಟ್ ಜಾಸ್ತಿ. ಜನ ಏನಂದ್ರೆ ಈಗಿನ ಟೈಮಲ್ಲಿ ಹೊಟ್ಟೆ ತುಂಬಿಕೊಂಡು ಸಾಕು ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅಂತವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನೀವು. ಇದು ಜನಗಳಿಗೆ ಎಲ್ಲಾರ್ಗೂ ಅನುಕೂಲ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆ ಗುಡ್ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ ಒಂದು ಮನೋಭಾವನೆ. ಈಗ ರಿಫೈನ್ಡ್ ಆಯಿಲ್ ನಿಮ್ಗೆ 120-130 ರೂಪಾಯಿ ಸಿಗುತ್ತೆ ಅಂತಂದ್ರೆ ನೀವು 2 ಲೀಟರ್ 3 ಲೀಟರ್ ತಗೊಂಡ್ ಬರ್ತೀರಲ್ಲ, ಆ 2 ಲೀಟರ್ 3 ಲೀಟರ್ ಅಂತಂದ್ರೆ ಇದು 1 ಲೀಟರ್ ಸಾಕು. ಆ 3 ಲೀಟರ್ ರಿಫೈನ್ಡ್ ಆಯಿಲ್ಗೆ ಇದು 1 ಲೀಟರ್ ನಿಮ್ಗೆ ಕೆಪಾಸಿಟಿ ಬರಬರ್ ಮಾಡುತ್ತೆ. ಯಾಕಂದ್ರೆ ಇದು ಎಣ್ಣೆ ಮಂದ ಇರುತ್ತೆ, ಪ್ಯೂರ್ ಆಯಿಲ್ ಮಂದ ಇರುತ್ತೆ. ಇದನ್ನ ನಾವು ಕುಕಿಂಗ್ ನಾವು ಒಲೆ ಮೇಲೆ ಇಟ್ಟಾಗ ಅದು ಸ್ಪ್ರೆಡ್ ಆಗುತ್ತೆ. ನೀವು ಅದು 3 ಸ್ಪೂನ್ ಹಾಕೋ ಬದಲು ಇದು 1 ಸ್ಪೂನ್ ಹಾಕ್ಬಿಟ್ಟು ನೀವು ಕುಕಿಂಗ್ ಆಯಿಲ್ ಇಟ್ಟಾಗ ಇದು 3 ಸ್ಪೂನ್ ಆಗುತ್ತೆ. ಅಂದ್ರೆ ಅಲ್ಲಿ ಕೆಪಾಸಿಟಿ ಅಲ್ಲಿಗೆ ಬರುತ್ತೆ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಅಲ್ಲಿಗೆ ಬರುತ್ತೆ. ಬಟ್ ಜನಕ್ಕೆ ಏನಾಗುತ್ತೆ, ನಾವು ಅಷ್ಟೊಂದು ಎಣ್ಣೆ ಹಾಕಿ ಈಗ ಪೂರಿ ತೆಗಿಬೇಕು ಅಂತಂದ್ರೆ ಅರ್ಧ ಬಾಣ್ಲಿ ಹಾಕಿ ಪೂರಿ ತೆಗಿತಿದ್ರು. ಆ ಅರ್ಧ ಬಾಣ್ಲಿಗೆ ಇದೆಲ್ಲ ಅರ್ಧ ಬಾಣ್ಲಿ ಹಾಕಕ್ ಹೋದ್ರೆ ಜಾಸ್ತಿ ಕಾಸ್ಟ್ ಬೀಳುತ್ತೆ ಅನ್ನೋ ಒಂದು ಭಾವನೆ. ಇದನ್ನ ಅರ್ಧ ಬಾಣ್ಲಿ ಇಲ್ಲ, ನೀವು 1/4 ಬಾಣ್ಲಿ ಹಾಕಿ ಸಾಕು, ನಿಮ್ಗೆ ಅರ್ಧ ಬಾಣ್ಲಿ ಆಗುತ್ತೆ. ಅದು ಪೂರಿ ತೆಗಿಯೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅಂದ್ರೆ ಇದ್ರಲ್ಲಿ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಅದ್ರಲ್ಲಿ ನಿಮ್ಗೆ ಆರೋಗ್ಯ ಕೆಟ್ಟ ಹೋಗ್ತಿರುತ್ತೆ. ಸರ್, ನಮ್ಮ ಕಸ್ಟಮರ್ಸ್ ಏನಾದ್ರು ಬರ್ಬೇಕು ತಗೋಬೇಕು ಅಂತ ಇದ್ರೆ ಅಂಗಡಿಯಲ್ಲಿದೆ, ಮತ್ತೆ ಏನಾದ್ರೂ ಅವರೇ ಕಡಲೆಕಾಯಿ ತಂದ್ಕೊಟ್ರೇನು ನೀವು ಹಾಕೊಡ್ತೀರಾ? ನಾವು ಕಡಲೆಕಾಯಿ ತಂದ್ಕೊಟ್ರು, ಕಡಲೆಕಾಯಿ ಅಲ್ಲ, ಕಡಲೆ ಬೀಜ. ಕಡಲೆಕಾಯಿ ಹಾಕಿ ತೆಗಿಯೋದು ಮಿಷಿನ್ ಇದೆ. ಕಡಲೆಕಾಯಿ ಹಾಕಿ ತೆಗೆದ್ರೆ ಏನಾಗುತ್ತೆ, ಕಡಲೆ ಸಿಪ್ಪೆನಲ್ಲಿ ಏನೇ ವರ್ಷ ಗಸ್ತು ಏನಿದ್ರು ಅದ್ರ ಜೊತೆಗೆ ಎಣ್ಣೆ ಮಿಕ್ಸ್ ಆಗಿ ಹೊರಗಡೆ ಬರುತ್ತೆ. ಕಡಲೆಕಾಯಿ ಹಾಕಿ ತೆಗಿಯೋಂತ ಎಣ್ಣೆ ತಗೋಬೇಡಿ, ಕಡಲೆ ಬೀಜ ಹಾಕಿ ತೆಗಿಯೋಂಥದ್ದು ಎಣ್ಣೆ ತಗೊಳ್ಳಿ. ಆಮೇಲೆ ಕಡಲೆ ಬೀಜದಲ್ಲೂ ಒಳ್ಳೆ ಕ್ವಾಲಿಟಿ ಎಣ್ಣೆ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ಬೀಜ ಹಾಕಿ ತೆಗಿತಾರಲ್ಲ, ಈ ತರ ಒಳ್ಳೆ ಕ್ವಾಲಿಟಿ ಬೀಜ ಹಾಕಿ ತೆಗಿಯುವಂಥದ್ದು ಎಣ್ಣೆ ಹೋಗಿ ಟೆಸ್ಟ್ ಮಾಡಿ ತಗೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಗೆ ಇದ್ರಲ್ಲೇನೆ ಕಡಿಮೆ ರೇಟ್ ಬೀಜನೂ ಸಿಗುತ್ತೆ. ಕಡಿಮೆ ರೇಟ್ ಬೀಜ ಹುಳ ಬಿದ್ದಿರೋದು, ಓಳಾಗಿರೋದು, ಸುಮಾರು ದಿವಸ ಆಗಿರೋದು, ಆ ಕಡಿಮೆ ರೇಟ್ ಬೀಜ ತಗೊಂಡ್ಬಂದ್ಬಿಟ್ಟು ಗಾಣಕ್ಕೆ ಹಾಕ್ಬಿಟ್ಟು ಕಡಿಮೆ ರೇಟ್ಗೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ ಕಡಿಮೆ ರೇಟ್ ಅಂತ ನೀವು ಯಾವಾಗ ಹೋಗ್ತಿರೋ ಅವಾಗಲೇ ನಿಮ್ಗೆ ಲಾಸ್ ಆಗೋದು. ನೀವು ಕ್ವಾಲಿಟಿ ನೋಡ್ಬಿಟ್ಟು, ರೇಟು ಜಾಸ್ತಿ ಇಲ್ಲ, ಮಿನಿಮಮ್ ರೇಟು. ನಿಮ್ಗೆ ಒಂದು ಆರೋಗ್ಯನೂ ಚೆನ್ನಾಗಿರ್ಬೇಕು ಅಂತಂದ್ರೆ ಕ್ವಾಲಿಟಿ ನೋಡ್ಬಿಟ್ಟು ಎಣ್ಣೆ ತಗೊಳ್ಳಿ. ಇದು ನಂದಿಗಾಣದ ಎಣ್ಣೆ ಅಂತ ನಮ್ದು. ಇದು ಬಾಗ್ಲೂರು ರೋಡ್, ಕಟ್ಗೆನಹಳ್ಳಿ, ಫಸ್ಟ್ ಶಿವಶಂಕರ್ ಲೇಔಟ್, ಫಸ್ಟ್ ಮೈನ್. ಬಾಗ್ಲೂರು ರೋಡ್ ಅಲ್ಲಿ ದತ್ತ ಟೌನ್ಶಿಪ್ ರೋಡ್ ಅಲ್ಲೇನೆ ನಮ್ದು 9ನೇ ನಂಬರ್ ಮನೆ. ನೀವು ಬಂದ್ರೆ ನಿಮ್ಗೆ ಎಣ್ಣೆನೂ ಹಾಕೊಡ್ತೀವಿ. ಆ ಎಣ್ಣೆ ಹಾಕೋದಕ್ಕೆ ಏನ್ ಚಾರ್ಜಸ್ ಇದೆಯೋ ಅದನ್ನ ನಾವು ತಗೊಂತೀವಿ. ಜಾಸ್ತಿ ಚಾರ್ಜಸ್ ಏನಿಲ್ಲ, 20 ರೂಪೀಸ್. ಕಡಲೆ ಬೀಜದ ಎಣ್ಣೆನೂ ನಾವು 20 ರೂಪೀಸ್ ತಗೊಂತೀವಿ, ಕೊಬ್ಬರಿ ಎಣ್ಣೆನೂ 20 ರೂಪೀಸ್ ತಗೊಂತೀವಿ. ಅದು ಒಟ್ಟು ಇಲ್ಲಿ ಬಿಟ್ಟು ಹೋದ್ರೆ, ಒಟ್ಟು ನೀವು ತಗೊಂಡೋದ್ರೆ ಅದಕ್ಕೆ 10 ರೂಪೀಸ್ ಜಾಸ್ತಿ ಆಗುತ್ತೆ. ಈ ತರ ನೀವು ಎಣ್ಣೆ ತಗೊಂಡು ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು, ನಾನು ಎಕ್ಸ್ ಸರ್ವಿಸ್ ಮ್ಯಾನ್, ವಾಟರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ 25 ವರ್ಷ ಸರ್ವಿಸ್ ಮಾಡಿ ನಾನು ಈಗ ಪ್ರೈವೇಟ್ ಕಂಪ್ನಿಲೂ ಮಾಡ್ತಾ ಇದ್ದೀನಿ ಕೆಲಸ. ಮತ್ತೆ ಜೊತೆಲಿ ಇದನ್ನು ಒಂದು ಜನಕ್ಕೆ ಒಳ್ಳೇದಾಗ್ಲಿ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಭಾವನೆಯಿಂದ ಲಾಸ್ಟ್ಗೆ ಇದನ್ನ ಚೂಸ್ ಮಾಡಿ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಅವೇರ್ನೆಸ್ ಬರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಎಣ್ಣೆ ಇಟ್ಟಿದ್ದೀನಿ. ಇದ್ರಲ್ಲಿ ನನಗೆ 10 ರೂಪಾಯಿ ಲಾಭ ಬಂದ್ರು ಸಾಕು, ನನ್ಗೆ ಒಂದು ಕೆಲಸ ಮಾಡ್ಬಿಟ್ಟು ಜನಕ್ಕೆ ಆರೋಗ್ಯ ಇರಲಿ ಅನ್ನೋ ಒಂದು ಭಾವನೆಯಿಂದ ನಾನು ಮಾಡ್ತಾ ಇದ್ದೀನಿ.
ನೀವು ಬಂದು ನೀವು ಎಣ್ಣೆ ಟೆಸ್ಟ್ ಮಾಡಿ ತಗೊಂಡೋಗಿ ಆರೋಗ್ಯ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ.